ತುಂಬಾ ದುಃಖಕರ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾರೆ. ನಾವು ಮಾಧ್ಯಮದ ಮುಖಾಂತರ ಸರ್, ಒಬ್ಬ ಸೆಲೆಬ್ರಿಟಿ ಅಂದಾಗ ಈ ರೀತಿಯ ಒಂದಷ್ಟು ಸಂದೇಶಗಳು ಮೆಸೇಜ್ಗಳು ಬರುವಂತ ಸಹಜ. ಆದ್ರೆ ಅಂತವ್ರನ್ನ ಕೊಲೆ ಮಾಡುವ ಮಟ್ಟಕ್ಕೆ ಹೋಗೋದಿದೆಯಲ್ಲ, ಒಬ್ಬ ಸೆಲೆಬ್ರಿಟಿಯಾಗಿ ಇದು ಎಷ್ಟು ಮಟ್ಟಿಗೆ ಸರಿ ಲೋಗೋ ಡೌನ್ ಮಾಡಿ ಸರ್. ಖಂಡಿತ ಇದು ತನಿಖೆಯಿಂದ ಹೊರಬರಬೇಕು. ತನಿಖೆ ಆಗ್ತಾರದಿಂದ ನಿಮಗೂ ನಮ್ಗೆ ಎಷ್ಟು ಗೊತ್ತು ಅಷ್ಟೇ ಗೊತ್ತಿರೋದ್ರಿಂದ ದಯವಿಟ್ಟು ಯಾರು ಸುಳ್ಳು ವದಂತಿಗಳಿಗೆ ಕಿವಿ ಮಾಡಬೇಡಿ. ಸತ್ಯಾಸತ್ಯತೆ ತನಿಖೆಯಿಂದ ಆಚೆ ಬಂದಿರುತ್ತೆ. ಸುಳ್ಳು ವದಂತಿ ಏನಿಲ್ಲ. ಪೊಲೀಸ್ ಕಮಿಷನರ್ ಅವರೇ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಹೇಳಿದ್ದಾರೆ. ಅಂದ್ರೆ ಇದರಲ್ಲಿ ನೇರವಾದ ಆರೋಪ ಇರೋದ್ರಿಂದ ಇದು ಸಿಕ್ಕಂತ ಸಾಕ್ಷಿ ಆಧರಿಸಿ ದರ್ಶನ ವಶಕ್ಕೆ ಪಡೆದಿದ್ವಿ, ಅರೆಸ್ಟ್ ಮಾಡಿದ್ವಿ ಅನ್ನುವಂಥದ್ದು. ಸೊ ಅಂದ್ರೆ ಈ ಸದ್ಯಕ್ಕೆ ಕೇವಲ ಆರೋಪಗಳಿಗೋಸ್ಕರ ಕೇವಲ ಅಲ್ಲೋಗಿ ವಿಚಾರಣೆ ಮಾಡೋದನ್ನ ಮಾಡ್ತಾರೆ. ಅರೆಸ್ಟ್ ಮಾಡ್ಕೊಂಡು ಬಂದು ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ನೇರವಾಗಿ ಅವ್ರಿಗೆ ಆರೋಪ ಅಂದ್ರೆ ಅವ್ರು ಭಾಗಿಯಾಗಿದ್ದಾರೆ, ಅವರೇ ಅಟ್ಯಾಚ್ ಮಾಡಿದ್ದಾರೆ ಅಂತ ಕಾದು ನೋಡಿದ ಜೊತೆಗೆ ಈ ಒಂದು ಕುಟುಂಬಕ್ಕೆ